ಎಲ್ಲ ದೇಶದ ಮೇಲೂ ಪರಿಣಾಮ ಆಗಿದೆ. ಎಲ್ಲ ದೇಶದ ಮೇಲೆ ಪರಿಣಾಮ ಆಗಿದೆ. ನಮ್ಮೊಬ್ಬರಿಗೆ ಏನಲ್ಲ, ನಮಗಿಂತ ಚೈನಾಗೇನು ಅವ್ರಿಗೆಲ್ಲ ಇನ್ನೂ ಜಾಸ್ತಿನೇ ಇದೆಯಲ್ಲ, ಎಲ್ಲ ಕಡೆ ಜಾಸ್ತಿ ಆಗಿದೆ. ಆ ಲೆಕ್ಕಕ್ಕೆ ನೋಡಿದ್ರೆ ಬೆಟರ್ ದನ್ ನಮ್ಮ ಇಂಡಿಯಾ. ಕಮ್ಮಿನೇ ಇದೆ ರೇಟ್. ಆ್ಯಕ್ಚುಲಿ ಬೇರೆ ನಾವು ಕಂಟ್ರಿ ನೋಡಿದ್ರೆ ಇದಕ್ಕಿಂತ ರೇಟ್ ಜಾಸ್ತಿ ಇದೆ, ಹೈ ರೇಟ್ ಇದೆ. ಬಟ್ 350 400 ಮಟ್ಟ ಇದೆ. ಬಟ್ ನಮ್ಮ ಭಾರತ ದೇಶದಲ್ಲಿ ಇದು ರೇಟ್ ಕಮ್ಮಿನೇ ಇದೆ. ಈಗ ಒಂದು 200-3 ರೂಪಾಯಿ ನಾವು ಕೊಡ್ತೀವಿ ಅಂತಂದರೆ ಅದು ನಮ್ಮ ಸೇಫ್ಟಿಗೆ ಕೊಟ್ಟಂಗೆ. ಅದು ಬೇರೆ ದೇಶ ಕಂಪೇರ್ ಮಾಡಿದರೆ ನಾವು ಇನ್ನೂ ಭಾಳ ಉತ್ತಮ. ಮೋದಿಯವ್ರು ಹೇಳ್ಯಾರಲ್ಲ, ಎಲ್ಲ ಕಡಿಮೆ ಮಾಡಿರಿ, ಇದು ಮಾಡಿರಿ ಅಂತೆಲ್ಲ ಹೇಳ್ಯಾರ. ಮತ್ತು ಅದ್ರ ಪ್ರಕಾರ ಏನು ಫಾಲೋ ಮಾಡಬೇಕು, ಅದು ಫಾಲೋ ಮಾಡಿ ಏನು ಸ್ವಲ್ಪ ಇದು ಆಗ್ತಾನೆ, ಕಂಟ್ರೋಲ್ ಆಗ್ತಾನೆ ನೋಡಬೇಕು ಅಷ್ಟೇ. ಏನು ಮಾಡೋಕ್ಕಾಗತ್ತೆ ರೀ, ಯುದ್ಧ ಆಗ್ತಾಯಿದೆ, ಬರ್ತಾ ಇಲ್ಲ, ಸಹಜ. ಅದು ಪೆಟ್ರೋಲ್ ರೇಟ್ ಜಾಸ್ತಿ ಆಗೋದು ಸಹಜ. ಬೇರೆ ದೇಶಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಎಷ್ಟೋ ಬೆಟರ್ ಇದೆ. ಹಾಂ, ಹೌದು ಹೌದು. ಈಗ ಜಾಸ್ತಿ ಆಗಿದೆ, ಜಾಸ್ತಿ ಮಾಡ್ತಾರೆ. ಕಡಿಮೆ ಆದಾಗ ಕಡಿಮೆ ಮಾಡ್ತಾರೆ. ಹೌದು, ಆದಷ್ಟು ನಡ್ಕೊಂಡು ಓಡಾಡೋದು ಮತ್ತು ಗಾಡಿಯನ್ನು ಜಾಸ್ತಿ ಅವಶ್ಯಕತೆ ಇದ್ರಷ್ಟೇ ಯೂಸ್ ಮಾಡಿ. ಎಲ್ಲ ದೇಶದ ಮೇಲೂ ಪರಿಣಾಮ ಆಗಿದೆ. ಎಲ್ಲ ದೇಶದ ಮೇಲೆ ಪರಿಣಾಮ ಆಗಿದೆ. ನಮ್ಮೊಬ್ಬರಿಗೆ ಏನಲ್ಲ, ನಮಗಿಂತ ಚೈನಾಗೇನು ಅವ್ರಿಗೆಲ್ಲ ಇನ್ನೂ ಜಾಸ್ತಿನೇ ಇದೆಯಲ್ಲ, ಎಲ್ಲ ಕಡೆ ಜಾಸ್ತಿ ಆಗಿದೆ. ಆ ಲೆಕ್ಕಕ್ಕೆ ನೋಡಿದ್ರೆ ಬೆಟರ್ ದನ್ ನಮ್ಮ ಇಂಡಿಯಾ. ಕಮ್ಮಿ ಆಗತ್ತೆ, 1-2 ತಿಂಗಳು ಅಲ್ಲೆಲ್ಲ ಕರೆಕ್ಟ್ ಆದರೆ ಇಲ್ಲೂ ಕರೆಕ್ಟ್ ಆಗುತ್ತೆ, ಮತ್ತು ಕಡಿಮೆ ಆಗುತ್ತೆ. ಏನಿಲ್ಲ, ಅದಕ್ಕೆ ಅಡ್ಜಸ್ಟ್ ಆಗ್ತಾರೆ. ಕೊರೋನಾಗೆ ಅಡ್ಜಸ್ಟ್ ಆದಮೇಲೆ ಇದಕ್ಕೆ ಅಡ್ಜಸ್ಟ್ ಆಗಲ್ವಾ? ಕೊರೋನಾಗೆ ಅಡ್ಜಸ್ಟ್ ಆದಮೇಲೆ ಇದಕ್ಕೆ ಅಡ್ಜಸ್ಟ್ ಆಗ್ತಾರೆ. ಪರಿಸ್ಥಿತಿಗೆ ಅನುಗುಣವಾಗಿ ಹೋಗ್ತಾರೆ. ಹೌದು. ಸತೀಶ್. ಗೊತ್ತಾಯ್ತು ಸರ. ಈಗ ಬೇರೆ ಕಂಟ್ರಿ ಹೋಗಿ ನೋಡಿದ್ರೆ ನಮ್ಮ ಭಾರತ ದೇಶ ಇದಕ್ಕಿಂತ ಇದು ಕಮ್ಮಿನೇ ಇದೆ ರೇಟ್. ಆ್ಯಕ್ಚುಲಿ ಬೇರೆ ನಾವು ಕಂಟ್ರಿ ನೋಡಿದ್ರೆ ಇದಕ್ಕಿಂತ ರೇಟ್ ಜಾಸ್ತಿ ಇದೆ, ಹೈ ರೇಟ್ ಇದೆ. ಬಟ್ 350 400 ಮಟ್ಟ ಇದೆ. ಬಟ್ ನಮ್ಮ ಭಾರತ ದೇಶದಲ್ಲಿ ಇದು ರೇಟ್ ಕಮ್ಮಿನೇ ಇದೆ. ಈಗ ಪ್ರಧಾನಮಂತ್ರಿ ಮೋದಿಯವರು ಹೇಳಿದ್ದಾರೆ, ನೀವು ಸ್ವಲ್ಪ ದಿನಬಳಕೆ. ಹೌದು. ಇದು ಗೋಲ್ಡ್ ಈಗ 1 ವರ್ಷ ತೊಗೋಬೇಡ ಅಂತ ಹೇಳಿ. ಹೌದು. ಎಲ್ಲ ಅವ್ರು ಹೇಳಿದ ಮೆಟ್ರೋದಾಗ ಅಡ್ಡಾಡ್ಬೋದು, ಈ ಸರ್ಗಿದಾಗ ಇದು ಅಡ್ಡಾಡ್ಬೇಕಂತೆಲ್ಲ ಹೇಳಿದ್ದಾರೆ. ಅವ್ರು ಹೇಳಿದ ಮಾತು ಇದು ಕರೆಕ್ಟ್ ಇದೆ ಸರ್. ಮೂಲ ಕಾರಣ ಯುದ್ಧ. ಹೌದು ಸರ್. ಅಲ್ಲಿ ಯುದ್ಧದಿಂದನೇ ಇದೆಲ್ಲ ರೇಟ್ ಇದಾಗಿದೆ. ಅವರು ಹೇಳಿದ ಮೋದಿ ಮಾತ್ರ 100% ಕರೆಕ್ಟ್ ಇದೆ. ಸೊ ಈ ಪೆಟ್ರೋಲ್ ರೇಟ್ ಮತ್ತು ಡೀಸೆಲ್ ರೇಟ್ ಜಾಸ್ತಿ ಆಗಿದೆ, ಏನು ಎಫೆಕ್ಟ್ ಆಗಲ್ಲ ಅಂತ ಏನಾಗಲ್ಲ ಸರ್. ಈ ಬೇರೆ ಕಂಪೇರ್ ಮಾಡ್ತಿದ್ದ ರೇಟ್ ಇದು ಕಮ್ಮಿನ ಅಂತಾನೆ. ಹೌದು. ಓಕೆ ಸರ್. ಇದ್ರಾಗ ಏನು ಮಾಡೋಕೆ ಬರೋಂಗಿಲ್ಲ ಸರ್. ಯಾಕಂದ್ರೆ ಇದು ನಿಮ್ಮ ಕಡೆ, ನನ್ನ ಕಡೆ, ಪ್ರಧಾನಮಂತ್ರಿ ಕಡೆ, ಯಾರ ಕಡೆಯಿಂದರೂ ಮಾಡಿದ್ದಲ್ರಿ ಇದು ದೇಶದ್ದೇನು ಆರ್ಥಿಕತೆ ನಡೆದೈತಲ್ಲ, ಈ ವಾರು ಆಮೇಲೆ ಇವೆಲ್ಲ ನಮ್ಮ ಇವೇನು ಆಜುಬಾಜು ನಮ್ಮ ದೇಶ ಇದಾವಲ್ಲ, ಅವರೆಲ್ಲ ಕುತಂತ್ರ ಅದಕ್ಕೆಲ್ಲ ಮತ್ತು ನಾವು ಟಕ್ಕರ್ ಕೊಡಬೇಕಲ್ರಿ. ಮತ್ತು ನಾವು ಟಕ್ಕರ್ ಕೊಡಲಾರ್ದ ಮತ್ತು ದೇಶ ನಡೆಸೋದು ಹಂಗೆ. ಈಗ ನಾವು ಒಂದು 3 ರೂಪಾಯಿ ಕೊಟ್ಟಂದ್ರೆ ಅದು ದೇಶಕ್ಕೆ ಬರ್ತದಲ್ರಿ. ಈಗ ಎಲ್ಲದಕ್ಕೂ ನಾವು ಸಹಾಯ ಮಾಡಬೇಕು ರೀ, ಸಪೋರ್ಟ್ ಮಾಡಬೇಕು. ಏನು ಯುದ್ಧದ ಎಫೆಕ್ಟ್ ಐತೈತಿ ನೋಡ್ರಿ, ಎಲ್ಲ ದೇಶಕ್ಕೆ ಐತಿ. 90ರಾಗ 10% ನಮಗೆ ಐತ್ರಿ ಎಫೆಕ್ಟ್ ಇದೆ. ಹಂಗೆ ನೋಡಿದ್ರೆ ಸದ್ಯ ಇವರು ನಮ್ಮ ಪ್ರಧಾನಿ ನಡೆಸೋ ಪ್ರಕಾರ ನೋಡಿದ್ರೆ ಬೇರೆ ದೇಶಕ್ಕೆಲ್ಲ 300 ರೂಪಾಯಿ 200 ರೂಪಾಯಿ ಎಲ್ಲ ರೇಟ್. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ತಿನ್ನಕ್ಕೆ ಕೂಲಿದ ಮಂದಿ ಅದಾರೆ ಬೇರೆ ದೇಶದಾಗ. ನಮ್ಮ ದೇಶದಾಗ ಇನ್ನೂ 10%. ಈಗ ದಿನಬಳಕೆ ವಸ್ತುಗಳ ರೇಟ್ ಜಾಸ್ತಿ ಆಗಿದ್ದಾವೆ, ಜೊತೆಗೆ ಪೆಟ್ರೋಲ್ ರೇಟ್, ಡೀಸೆಲ್ ರೇಟ್ ಜಾಸ್ತಿ ಆಗಿದೆ. ಹೌದು. ಇದಕ್ಕೆ ಮೂಲ ಕಾರಣ ಯುದ್ಧ. ಹೌದು. ಇರಾನು ಮತ್ತು ಈಗ ಅಮೆರಿಕ ಏನು ನಡೆಯುತ್ತೆ, ಹಾರ್ಮೋನ್ ಜಲಸಂಧಿಯೊಳಗೆಲ್ಲ ಏನು ಸರಿಯಾಗಿ ಬರ್ತಾ ಇಲ್ಲ, ಸಪ್ಲೈ ಐತಲ್ಲ, ಸಪ್ಲೈ. ಹೀಗಾಗಿ ಇದು ರೇಟ್ ಜಾಸ್ತಿ ಆಗಿದೆ. ಹೌದು. ಅದೇ ಮತ್ತು ಈಗ ಅಂಥ ಸಂದರ್ಭದಾಗ ನಾವು ದೇಶಕ್ಕೆ ಸಪೋರ್ಟ್ ಮಾಡಲೇಬೇಕು. ಈಗ ಒಂದು 2-3 ರೂಪಾಯಿ ನಾವು ಕೊಡ್ತೀವಿ ಅಂತಂದರೆ ಅದು ನಮ್ಮ ಸೇಫ್ಟಿಗೆ ಕೊಟ್ಟಂಗೆ. ಅದು ಈ ಬೇರೆ ದೇಶ ಕಂಪೇರ್ ಮಾಡಿದರೆ ನಾವು ಇನ್ನೂ ಭಾಳ ಉತ್ತಮ. ಸರ್ಕಾರ ಯಾವುದೇ ಇರಲಿ, ಪ್ರಧಾನಮಂತ್ರಿ ಯಾರೇ ಇರಲಿ, ಅದು ಪ್ರಶ್ನೆ ಬೇರೆ. ಈಗ ಒಂದು ದೇಶ ನಡೆಸ್ತಾರೆ ಅಂತಂದರೆ ಮತ್ತು ಈ ಮಟ್ಟಕ್ಕೆ ತಲುಪಿದಾಗ ಮತ್ತು ಅವರು ನಮಗಿನ್ನೂ ಒಂದು ಇದರಲ್ಲೇ ಇಟ್ಟಿದ್ದಾರೆ ಅಂದರೆ ನಾವು ಅಪ್ರಿಸಿಯೇಟ್ ಮಾಡಲೇಬೇಕು. ಮತ್ತು ದೇಶದ ಸಂಬಂಧ ನಾವು ಒಂದು ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡೋದ್ರೆ ಹೊರಬೇಕಲ್ರಿ. 3 ರೂಪಾಯಿ ಹೊರದೆ ಚಲೋನೋ, 300 ರೂಪಾಯಿ ಹೊರೆ ಚಲೋನೋ? ಯಾವ್ದು ಚಲೋ? 3 ರೂಪಾಯಿ ಒಳ್ಳೆಯದಲ್ಲ. ಮತ್ತು ಇನ್ನೂ ನಾವು ಭಾಳ ಸೇಫ್ ಅದೀವಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಭಾಳ ಸೇಫ್ ಅದೀವಿ. ಪೆಟ್ರೋಲ್ ರೇಟ್ 106 ರೂಪಾಯಿ ಆಗೈತಿ.
ಪೆಟ್ರೋಲ್ ರೇಟ್ ಒಂದು 2 ರೂಪಾಯಿ ಆಗೈತಿ, ಹಾಂ ಸಿ ಎನ್ ಜಿನ ಜಾಸ್ತಿ ಆಗೈತಿ. ಹಾಂ ಏನು ಹೇಳ್ತೀರಿ ಸರ್ ರೇಟ್ ಜಾಸ್ತಿ ಆಗೈತೆ? ಏನು ಮಾಡಿಸ್ತಾರೆ ಏನು ಮಾಡ್ಲಿಕ್ಕೆ ಬರೋಂಗಿಲ್ಲ, ಹಂಗೆ ನಡೆಯುವ. ಮತ್ತು ಎಲ್ಲ ಹೆಸರು ಅಲ್ಲಿಕತ್ತಾವಲ್ಲ ರೀ, ಯಾವ ಕಡಿಮೆ ಇದಾವೆ ರೀ, ಯಾವುದೂ ಕಡಿಮೆ ಇಲ್ಲ, ಎಲ್ಲ ಜಾಸ್ತಿ ಅಲ್ಲಿಕತ್ತಾವ ರೀ. ಎಣ್ಣೆ ರೇಟ್ ಏರ್ತೀರಿ, ಒಳ್ಳೆಣ್ಣೆ ರೇಟ್ ಏರ್ತವೆ. ಮತ್ತು ಎಲ್ಲ ರೇಟ್ ಏರ್ಲಿಕತ್ತಾವ ರೀ, ಯಾವ ಕಡಿಮೆ ಇಲ್ಲ. ಅಕ್ಕಿ ರೇಟ್ ದುಡ್ಡು ಆಯ್ತು, ಎಲ್ಲ ದುಡ್ಡು ಆಗ್ಯಾವ ರೀ. ಸರ್ಕಾರಕ್ಕೆ ಜನಪರ ಸರ್ಕಾರ ಅಂತ ಹೇಳ್ತಾರೆ, ಮತ್ತು ರೇಟ್ ಜಾಸ್ತಿ ಆಗೋದು. ಇವ್ರಿಗೆ ಸ್ಟೇಟ್ ಗೌರ್ಮೆಂಟಿಗೆ ಗೊತ್ತಾಗ್ಬೇಕಪ್ಪ. ಸೆಂಟ್ರಲ್ದವ್ರು ಏನು ಏನು ಮಾಡ್ಲಿಕ್ಕಾಗಲ್ಲ. ಎರಡು ಪಕ್ಷಗಳು ಜಾಸ್ತಿ ಮಾಡಿರ್ತಾವೆ, ಅಲ್ಲಿ ನೋಡಿದ್ರೆ ಯುದ್ಧ ನಡೆಯುತ್ತೆ, ಹಿಂಗೆ ಜಾಸ್ತಿ ಹೌದು, ಮತ್ತು ಈಗ ಅದು ಅನಿವಾರ್ಯ ಅಲ್ರಿ, ಏನು ಮಾಡ್ಲಿಕ್ಕೆ ಬರೋಂಗಿಲ್ಲ. ಈಗ ಮೋದಿಯವ್ರು ಹೇಳ್ಯಾರಲ್ಲ, ಎಲ್ಲ ಕಡಿಮೆ ಮಾಡಿರಿ, ಇದು ಮಾಡಿರಿ ಅಂತೆಲ್ಲ ಹೇಳ್ಯಾರ. ಮತ್ತು ಅದ್ರ ಪ್ರಕಾರ ಏನು ಫಾಲೋ ಮಾಡಬೇಕು. ಅದು ಫಾಲೋ ಮಾಡಿ ಏನು ಸ್ವಲ್ಪ ಇದು ಆಗ್ತಾನೆ, ಕಂಟ್ರೋಲ್ ಆಗ್ತಾನೆ ನೋಡ್ಬೇಕು ರೀ ಅಷ್ಟೇ. ಮತ್ತು ಅದಕ್ಕಿಂತ ಹೆಚ್ಚಿನ ಏನಿದೆ. ಈಗ ಪೆಟ್ರೋಲ್ ರೇಟ್, ಡೀಸೆಲ್ ರೇಟ್ ಜಾಸ್ತಿ ಆಗೋದ್ರಿಂದ ಬರೀ ದಿನಸಿ ವಸ್ತುಗಳು ಜಾಸ್ತಿ ಆಗುತ್ತೆ. ಎಲ್ಲ ರೇಟ್ ಇರ್ತಾವೆ ರೀ, ಇದೊಂದೇ ಇಲ್ಲ ಸರ್, ಪ್ರತಿಯೊಂದು ರೇಟ್ ಇರ್ತಾವೆ. ಈಗ ಏನು ಮಾಡ್ಲಿಕ್ಕೆ ಆಗೋದು ಸರ್, ಬಜೆಟ್ ಒಳಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ನಮ್ಮದು ಬಜೆಟ್ ಏನಿದೆ ಆ ಬಜೆಟ್ ಒಳಗೆ ನಾವು ಇನ್ಕಮ್ನಾಗ ಏನು ಜಾಸ್ತಿ ಆಗಲ್ಲ, ಇನ್ಕಮ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗಿದೆ, ಇನ್ಕಮ್ ಕಡಿಮೆ ಆಗ್ತದೆ. ಇನ್ಕಮ್ ಕಡಿಮೆ ಆದ್ಕೊಳ್ಳಿ ಏನು ಮಾಡಬೇಕು, ಆಟೋಮೆಟಿಕ್ ಎಲ್ಲ ಕಡಿಮೆ ಆಗ್ತದೆ ಅಷ್ಟೇ. ಮತ್ತು ಬೇರೆ ಏನು ಮಾಡ್ಲಿಕ್ಕೆ ಬರೋಂಗಿಲ್ಲ.